ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೀಗ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ನೋಡಿ. ಓಕೆ ಓಕೆ ಬಟ್ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ. ಅದೊಂದು ಬಿಟ್ಟರೆ ಇನ್ನು ಪರವಾಗಿಲ್ಲ. ಬಟ್ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಇನ್ನು ಹಂಗೆ ಇದೆ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಆ್ಯಕ್ಚುಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ನಮ್ಮನೆ ನ್ಯೂಸ್ ಪೇಪರು ನೋಡಿ ಹೆಂಗಾಗಿದೆ ಅಂತ. ಸೊ ಅದು ಆ್ಯಕ್ಚುಲಿ ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ ಗಲೀಜಾಗುತ್ತೆ. ಸೊ ಮೇಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ಹಂಗೆ ಹಾಕಿದ್ದೀನಿ ಅಷ್ಟೇ. ಇವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸೊ ಅಮ್ಮ ಮನೆ ಮದ್ದು ಏನೆಲ್ಲ ಮಾಡ್ಕೊಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ಡಿಸೈಡ್ ಮಾಡಿದ್ದೀನಿ. ಸೊ ಅಮ್ಮ ಮನೆ ಮದ್ದು ಮಾಡೋಕ್ಕೆ ಏನೆಲ್ಲ ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ನೋಡಿ, ಒಂದು ಬಾಕ್ಸ್ ಮೆಂತ್ಯ, ಒಂದು ಬಾಕ್ಸ್ ಜೀರಿಗೆ, ಹಂಗೆ ನೋಡಿ ಇದಿಷ್ಟು ಹಣ್ಣು ದಿನಾ ಜ್ಯೂಸು ಅದು ಇದು ಅಂತ ಮಾಡಿ 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 ಸಾಕಾಗ್ಬಿಟ್ಟಿದೆ. ಅದು ಕುಡಿದು ಕುಡಿದು ಬೇಜಾರಾಗ್ಬಿಟ್ಟಿದೆ. ಇನ್ನೂ ಒಂದು ಸ್ವಲ್ಪ ತುಪ್ಪ ರೆಡಿ ಮಾಡಿಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಸೊ ಎಷ್ಟು ಫ್ರೆಶ್ ಆಗಿ ಮಾಡಿಟ್ಟಿದ್ದಾರೆ ನೋಡಿ, ಎಷ್ಟು ಗಮ್ ಅಂತ ಇದೆ ಗೊತ್ತಾ ನೋಡಿ. ಇದು ಆ್ಯಕ್ಚುಲಿ ಊರಿಂದ ತೊಗೊಂಬಂದಿರೋದು. ಸೊ ತುಂಬ ಅಂದರೆ ತುಂಬ ಫ್ರೆಶ್ ಆಗಿದೆ ನೋಡಿ. ಅದರಲ್ಲ ತುಪ್ಪ, ಹಣ್ಣು ಇದೆಲ್ಲ ಯಾಕೆ ಮಾಡಿಟ್ಟಿದ್ದಾರೆ ಅಂದರೆ ದಿನ ಒಂದೊಂದು ಕಷಾಯ ಮಾಡಿಕೊಡ್ತಾ ಇರ್ತಾರೆ. ಸೊ ಕುತ್ಕೊಂಡು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆಲ್ಮೋಸ್ಟ್ 1 ಮಂತ್ ಆಯಿತು ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ. ಇದು ಬೆಲ್ಟ್ ಕೂಡ ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಜಾಸ್ತಿ ಪೇಯ್ನ್ ಬಂತು ಅಂದರೆ ಬೆಲ್ಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 5 to 10 ಮಿನಿಟ್ಸ್ ಕುತ್ಕೊಳೋ ಥರ ಮಾಡ್ಕೊತೀನಿ ಅಷ್ಟೇ. ಯಾಕೆಂತ ಹೇಳಿದ್ರೆ ಜಾಸ್ತಿ ಹೊತ್ತು ಕುತ್ಕೊಳಕ್ಕಾಗಲ್ಲ. ಸೊ ನೋಡಬೇಕು, ಟ್ರೈ ಮಾಡೋಣ ಅಂತ. ಆಲ್ಮೋಸ್ಟ್ 1 ತಿಂಗಳಾಗ್ಬಿಟ್ಟಿದೆ. ಅಮ್ಮ ಏನೆಲ್ಲ ಮಾಡಿಕೊಡ್ತಾರೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಫ್ಕೋರ್ಸ್ ಯಾವುದಾದ್ರೂ ಒಂದು ರೀತಿ ಕಷಾಯ ಮಾಡಿಕೊಡ್ತಾ ಇರ್ತಾರೆ. ಏನಿಲ್ಲ ಅಂತ ಹೇಳಿದ್ರು, ಇಲ್ಲಾಂದರೆ ಮೆಂತ್ಯದಿಂದ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಬೆನ್ನಿಗೆ ಏಟಾಗಿರೋದ್ರಿಂದ ಬೆನ್ನು ಬೇಗ ಕೂಡ್ಕೊಳ್ಳಿ ಅಂತ ಮಾಡಿಕೊಡ್ತಾರೆ. ನಮ್ಮ ಅಕ್ಕನೂ ಕೂಡ ಹೇಳ್ತಾ ಇದ್ಲು ಮೆಂತ್ಯ ಮುದ್ದೆ ಮಾಡಿಸ್ಕೊಂಡು ತಿನ್ನು ಅಂತ. ಇನ್ನು ಅಮ್ಮನಿಗೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಮನೆ ಹತ್ರ ಹೋಗಬೇಕು, ಮತ್ತು ಮನೆ ನೋಡಬೇಕು, ರಿತಿಕ್ಷನ್ ಕಳಿಸ್ಬೇಕು, ನನ್ನ ನೋಡ್ಕೋಬೇಕು, ಅಂಗಡಿ ಇದೆಲ್ಲ ಪಾಪ ಅವ್ರಿಗೂ ರಿಸ್ಕ್ ಆಗುತ್ತೆ. ನಮ್ಮ ಅಮ್ಮನಿಗೂ ಕೂಡ ಕಾಲು ತುಂಬ ನೋವಿದೆ, ಬಟ್ ಆದರೂ ಪಾಪ ತುಂಬ ಕೇರ್ ಮಾಡ್ತಾಯಿದ್ದಾರೆ. ಇನ್ನು ಹಾಲು ಕುಡಿದು ಬೇಜಾರಾಗ್ಬಿಟ್ಟಿದೆ. ಅದರಲ್ಲೂ ಹಣ್ಣಂತೂ ನೀವು ಹೇಳೋಕ್ಕೆ ಹೋಗಬೇಡಿ, ಅಷ್ಟು ಹಣ್ಣು ತಿಂತಾಯಿದ್ದೀನಿ. ಗೊತ್ತಿಲ್ಲ, ನಾನು ಪಿಕಪ್ ಆಗೋಷ್ಟರಲ್ಲಿ ಅದೆಷ್ಟು ಕೆಜಿ ವೇಟ್ ಆಗಿಬಿಟ್ಟಿರ್ತೀನೋ ಗೊತ್ತಿಲ್ಲ, ಅಷ್ಟು ತಿಂತಾಯಿದ್ದೀನಿ. ಇನ್ನು ಹಣ್ಣು ಕುಡ್ದಾದ್ಮೇಲೆ ಮತ್ತೆ ಬೆಳಗ್ಗೆ 8:30 ಅಷ್ಟರಲ್ಲಿ ತಿಂಡಿ ಕೊಟ್ಬಿಡ್ತಾರೆ. ಬೆಳಗ್ಗೆ 8:30ಗೆ ರಿತಿಕ್ಷನ್ಗೆ ಏನು ಮಾಡಿರ್ತಾರೋ ತಿಂಡಿ, ಸೊ ಅದೇ ತಿಂಡಿನೇ ನಾನು ಕೂಡ ತಿನ್ಕೊಳ್ತೀನಿ. ತಿಂಡಿ ತಿಂದು ಇನ್ನು ಟ್ಯಾಬ್ಲೆಟ್ಸ್ ಏನಾದರೂ, ಆ್ಯಕ್ಚುಲಿ ಏನು ಗೊತ್ತಾ, ಒಂದು 20 to 25 ಡೇಸ್ ಟ್ಯಾಬ್ಲೆಟ್ಸ್ ತೊಗೊಂಡೆ. ಈಗ ಟ್ಯಾಬ್ಲೆಟ್ಸು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಅವ್ರು ಏನು ಕೊಟ್ಟಿದ್ರು ಟ್ಯಾಬ್ಲೆಟ್ ಅಷ್ಟು ತೊಗೊಂಡಿದ್ದೀನಿ. ಈಗ ಖಾಲಿ ಆದಮೇಲೆ ಏನು ತೊಗೊಳಕ್ಕೆ ಹೋಗಿಲ್ಲ. ಹಾಗೆ ಬೇಡ, ಟ್ಯಾಬ್ಲೆಟ್ಸಿಗೆ ಅಡಿಕ್ಟ್ ಆಗಿಬಿಡ್ತೀನಿ ಜಾಸ್ತಿ ಅಂತ. ಅಂದರೆ ಒಂದು 15 ದಿವಸ ನಿದ್ದೆ ಬರೋಲ್ಲ ನೋವಿಗೆ ಅಂಥೇಳಿ ನಿದ್ದೆ ಮಾತ್ರ ಕೊಟ್ಟಿದ್ರಾ, ಅದಿದ್ದರೆ ನಿದ್ದೆ ಬರೋದಿಲ್ಲ ಅಂದರೆ ಬರ್ತಿರ್ಲಿಲ್ಲ, ಆ ಥರ ಅಡಿಕ್ಟ್ ಆಗಿದೆ. ಸೊ ಬೇಡ ಅಂಥೇಳಿ ಅದನ್ನು ಕೂಡ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಈಗ ತಿಂಡಿ ತಿಂದು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ. ಸ್ವಲ್ಪ ಹೊತ್ತಿನ ದಿನ ಪೂರ್ತಿನೇ ಮಲಗಿರ್ತೀನಿ. ಬಟ್ ಆಮೇಲೆ ಮಧ್ಯಾಹ್ನದ ಹೊತ್ತು ಮತ್ತೆ ಸ್ವಲ್ಪ ಬಾಡಿಗೆ ಏನಾದರೂ ಆಯಿಂಟ್ಮೆಂಟ್ ಕೊಟ್ಟಿದ್ರಲ್ಲ ಪೇಯ್ನಿಗೆ, ಸೊ ಆಯಿಂಟ್ಮೆಂಟ್ ಹಚ್ಕೊತೀನಿ. ಆಮೇಲೆ ಮತ್ತೆ ಅಮ್ಮನೇ ಒಂದು ಸ್ವಲ್ಪ ಎಣ್ಣೆ ಕಾಯಿಸಿ ಆ ಎಣ್ಣೆಗೆ ಅದೇನೇನೋ ಹಾಕ್ತಾರೆ. ಏನು ಅಂತ ಹೇಳಿದ್ರೆ ಕರ್ಪೂರ ಮತ್ತು ಅದೇನೋ ಊರಿಂದ ಕಿತ್ಕೊಂಡು ಬರ್ತಾರೆ ಒಂದು ಸೊಪ್ಪು, ಅದೆಲ್ಲ ಹಾಕಿ ಮತ್ತು ಬೆನ್ನಿಗೆ ಹಚ್ತಾರೆ. ಅಂದರೆ ಅದು ಯಾವ ಥರ ಇರುತ್ತೆ ಅಂದರೆ ಸೇಮ್ ಎಣ್ಣೆ ಥರನೇ ಇರುತ್ತೆ. ಈ ತುಪ್ಪ ಕಾಯಿಸ್ತಾರಲ್ಲ ಆ ಥರ ಎಣ್ಣೆನೇ ಇರುತ್ತೆ. ಆ ಎಣ್ಣೆ ಒಂದು ಸ್ವಲ್ಪ ಹಚ್ಕೊಳ್ತೀನಿ. ಇನ್ನು ಅಂದರೆ ಅಮ್ಮನೇ ಹಚ್ಚುತ್ತೆ. ಅದು ಹಚ್ಚಾದ್ಮೇಲೆ ಒಂದು 3 ಡೇಸಿಗೆ ಒಂದ್ಸಲ ಡಾಕ್ಟರು ಸ್ನಾನ ಮಾಡೋಕ್ಕೆ ಹೇಳಿದ್ದಿದ್ದು. ಯಾಕೆಂತ ಹೇಳಿದ್ರೆ ಕೂತ್ಕೋಬಾರ್ದು ಜಾಸ್ತಿ ಅಂತ ಹೇಳಿ ಅವಾಗ 3 ಡೇಸಿಗೆ ಒಂದ್ಸಲ ಸ್ನಾನ ಮಾಡಬೇಕು ಅಂತ ಹೇಳಿದರು. ಇನ್ನು ಈಗ 1 ಡೇ ಬಿಟ್ಟು 1 ಡೇ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ 3 ಡೇಸ್ ಎಲ್ಲ ಸ್ನಾನ ಮಾಡ್ದಿರ ಇರೋಕ್ಕಾಗಲ್ವಲ್ಲ.
ಸೊ ಫಸ್ಟು ಒಂದು ಸ್ವಲ್ಪ ದಿನ ಅದೇ ಥರ ಅವ್ರು ಏನು ಹೇಳಿದ್ರೋ ಅದೇ ಪ್ರೊಸೀಜರ್ಸಲ್ಲೇ ಇದ್ದೆ. ಈಗ ಅಂದರೆ ಬೇಗ ರಿಕವರ್ ಆಗಬೇಕಲ್ಲ, ಸೊ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು ಅದು ಎಣ್ಣೆ ಹಚ್ಕೊಂಡು ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ. ಮಲ್ಕೊಂಡು ಆದಮೇಲೆ ಮತ್ತೆ ಏನಾದರೂ ಮುದ್ದೆ ಮಾಡಿಕೊಡ್ತಾರೆ. ಮುದ್ದೆಗೆ ಸೊ ಈಗ ಅದೇನೇನೋ ಹಾಕ್ತಾಯಿದ್ದಾರೆ. ಸ್ವಲ್ಪ ಬೇಳೆ ಐಟಮ್ಸ್ ಎಲ್ಲ ಹಾಕಿ ರಾಗಿನೂ ಹಾಕಿ ಮುದ್ದೆ ಮಾಡಿ ಕೊಡ್ತಾರೆ. ಅದನ್ನು ಕೂಡ ತೊಗೊಳ್ತೀನಿ. ಇನ್ನು ಮಧ್ಯಾಹ್ನದ ಹೊತ್ತು ಮುದ್ದೆ ತಿಂದಾದಮೇಲೆ ಸಂಜೆ ಮತ್ತೆ ಈಗ ಹಣ್ಣಿದೆಯಲ್ಲ, ಮತ್ತೆ ಆ್ಯಪಲ್ ಜ್ಯೂಸ್ ಆಗಲಿ ಏನಾದರೂ ಜ್ಯೂಸ್ ಕೊಡ್ತಾ ಇರ್ತಾರೆ. ಆಲ್ಮೋಸ್ಟ್ ಈಗ ಮನೆಯದೇ ಮೆಡಿಸನ್ ಥರ ಆಗಿಬಿಟ್ಟಿದೆ ನನಗೆ. ಸೊ ಮನೆಯಲ್ಲೂ ಕೂಡ ಸ್ವಲ್ಪ ಬೇಗ ರಿಕವರ್ ಆಗಬೇಕು ಅಂಥೇಳಿ ಮಾಡಿಕೊಡ್ತಾ ಇದ್ದಾರೆ. ಸೊ ಗೊತ್ತಾಯ್ತಲ್ಲ ಅಮ್ಮ ಏನೇನು ಮಾಡ್ತಾರೆ ಅಂತ. ಕಷಾಯ ಮತ್ತು ಬೆನ್ನಿಗೆ ಎಣ್ಣೆ ಹಚ್ಚೋದು, ಆಮೇಲೆ ಹಾಲು ಕುಡಿಯೋದು. ಹಾಲು ಕುಡಿಯೋದ್ರಿಂದ ಆ್ಯಕ್ಚುಲಿ ಬೋನ್ಸ್ ಬೇಗ ಚೆನ್ನಾಗಿ ರಿಕವರ್ ಆಗುತ್ತಂತೆ. ಸೊ ಹಾಗಾಗಿ ಹಾಲು ಕೊಡ್ತಾ ಇದ್ದಾರೆ. ಯಾರೋ ಬಂದಂಗೆ ಆಯಿತು, ಬಟ್ ನಾನು ಹೋಗಿ ಬಾಗಿಲು ತೆಗಿಯೋಕ್ಕಾಗಲ್ವಲ್ಲ. ಇನ್ನು ಹಾಲು ಕುಡಿದೆ. ಮತ್ತು ಲಾಸ್ಟ್ ವೀಕಲ್ಲಿ ಅದು ಯಾವುದೋ ಹಣ್ಣು ತಂದಿದ್ರು ಗೈಸ್. ಅದು ಯಾವ ಹಣ್ಣು ಅಂದರೆ ಅದು ನೆನಪು ಬರ್ತಾಯಿಲ್ಲ. ಬಟರ್ ಫ್ರೂಟ, ಅದನ್ನೇನಂತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ನಾವೇನು ಹೊಸ್ದಾಗಿ ಮನೆ ಕಟ್ತಾ ಇದ್ದೀವಲ್ಲ, ಆ ಆಂಟಿಯವ್ರ ತೋಟದಲ್ಲಿ ಬಟರ್ ಫ್ರೂಟ್ ಇದೆಯಂತೆ. ಸೊ ಅವರು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿ ಒಳ್ಳೆಯದು, ಅದು ತುಂಬ ಕಾಸ್ಟ್ಲಿ ಅಂತ ಹೇಳಿ ತಂದುಕೊಟ್ಟಿದ್ರು. ಬಟರ್ ಫ್ರೂಟು ಅದು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬಟ್ ಆಂಟಿ ತಂದುಕೊಟ್ರಲ್ಲ ಪಾಪ, ಅವ್ರು ತಂದುಕೊಟ್ಟಿರೋದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕಲ್ಲ. ಸೊ ಹಾಗಾಗಿ ಬಟರ್ ಫ್ರೂಟ್ ಜ್ಯೂಸನ್ನು ಕುಡಿದೆ. ಟೇಸ್ಟು ಅದು ಅಂದರೆ ಅದು ಹೆಲ್ತಾಗಿ ಒಳ್ಳೆಯದು ಅನ್ನೋ ಇದ್ರಲ್ಲಿ ಮಾಡಿದ್ರು. ಬಟ್ ನಾನು ಯಾವತ್ತೂ ಕುಡ್ದಿರ್ಲಿಲ್ವಲ್ಲ, ಹಾಗಾಗಿ ನನಗೆ ಪಾಪ ಆಂಟಿ ಬಂದು ಕೇರ್ ಮಾಡಿ ತಂದುಕೊಟ್ರು. ಇನ್ನು ತಿನ್ನಿ ಅಂತ ಹೇಳಿದ್ರು, ಬಟ್ ಅದನ್ನು ತೊಗೊಳಕ್ಕಾಗಲಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದು ಅಂದರೆ ಮೆಂತ್ಯ, ಜೀರಿಗೆ ಅಂತೂ ಫಿಕ್ಸ್. ಅದರಲ್ಲಿ ಯಾವುದಾದ್ರೂ ಒಂದು ಕಷಾಯ ಕೊಡ್ತಾರೆ, ಇಲ್ಲ ಹಾಲು ಮತ್ತು ಎಣ್ಣೆ ಅಂತೂ ಹಚ್ತಾ ಇರ್ತಾರೆ. ಮತ್ತು ಡಾಕ್ಟರ್ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಆ ಆಯಿಂಟ್ಮೆಂಟ್ ನೈಟ್ ಹಚ್ಕೊಂಡು ಮಲ್ಕೊತೀನಿ. ಸೊ ಇದಿಷ್ಟು ಸದ್ಯಕ್ಕೆ ಮನೆ ಮದ್ದು. ಸೊ ಡಾಕ್ಟರ್ಸ್ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಮನೆಯಲ್ಲೂ ಕೂಡ ಏನಾದರೂ ಒಂದು ಮಾಡಿಕೊಟ್ರೇ ಸರಿ ಹೋಗೋದು. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಮನೆ ಮದ್ದಲ್ಲೇ ತುಂಬ ಚೆನ್ನಾಗಿ ಕ್ಯೂರ್ ಕೂಡ ಆಗ್ತಾಯಿದೆ. ಆದರೆ ಏನಪ್ಪ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಅಮ್ಮ ಎಣ್ಣೆಗೆ ಏನೋ ಹಾಕಿಬಿಟ್ಟು ಹಚ್ತಾರೆ ಅಂತ. ಸೊ ಆ ಎಲೆ ಹುಡ್ಕೋದೇ ತುಂಬ ಕಷ್ಟ. ಆ ಎಲೆದು ತುಂಬ ನೀರಿರೋ ಜಾಗದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಕಡೆ ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀರಿಲ್ಲ. ಬಟ್ ತುಂಬ ಕಡೆ ಹುಡುಕಿ ತರ್ತಾರೆ. ಸೊ ಅದು ಲಾಸ್ಟ್ ಟೈಮು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಿರಲಿಲ್ಲ. ಈಗ ಮತ್ತೆ ಏನಾದರೂ ಹೊಸದಾಗಿ ಅಮ್ಮ ಏನಾದರೂ ತೊಗೊಂಡು ತರಿಸಿದ್ರೆ ಅದು ಯಾವ ಥರ ಎಲೆ ಅಂತ ತೋರಿಸ್ತೀನಿ. ಅದ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ನಿಮಗೆ ಯಾರಾದರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ. ಹಾಗೇ ಬೇಗ ಹುಷಾರಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಕಂಪೇರ್ ಮಾಡಿದ್ರೆ ಇವಾಗ ಓಕೆ. ಬಟ್ ಹೇಳಿದ್ನಲ್ಲ, ಬಟ್ ಕೂರಲಿಕ್ಕೆ ನಿಂತ್ಕೊಂಡು ವ್ಲಾಗ್ ಮಾಡೋದಕ್ಕೆಲ್ಲ ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ. ನೋಡೋಣ, ಅಮ್ಮ ಬೇರೆ ಹೋಗ್ತಾರೆ. ಅಷ್ಟರಲ್ಲಿ ನಾನು ಸ್ವಲ್ಪ ಎದ್ದು ಮಾಡ್ಕೊಳೋ ಥರ ಆಗಬೇಕು. ದೇವರಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೇ ಇನ್ನೇನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ಬ್ಯಾಕ್ ಪೇನ್ ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ ಗೈಸ್. ಬೇಗ ಹುಷಾರಾಗಲಿ ಅಂತ ಅಂದ್ಕೊಳ್ತೀನಿ. ಅಮ್ಮ ಎಲ್ಲ ಮಾಡಿಟ್ಟು ಈಗ ಮನೆ ಹತ್ರ ಹೋಗಿದ್ದಾರೆ. ಇವತ್ತು ಆ್ಯಕ್ಚುಲಿ ತಿಂಡಿಗೆ ಅಮ್ಮ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದರು. ಅಮ್ಮ ಹೆಂಗೆ ಅಂದರೆ ಪಾಪ ಅವ್ರಿಗೆ ಬರೀ ಅಡುಗೆ ಮಾಡೋದ್ರಲ್ಲಿ ಅಡ್ಜಸ್ಟ್ ಆಗಿದ್ದಿದ್ದು. ಈಗ ನಮಗೋಸ್ಕರ ತಿಂಡಿ ಮಾಡೋದನ್ನು ಕೂಡ ಕಲಿತಾ ಇದ್ದಾರೆ. ಅಂದರೆ ಪಾಪ ಅನ್ನ, ಸಾಂಬಾರು ಈ ಥರ ಅಡುಗೆಲಿ ಏನು ಬೇಕಾದರೂ ಮಾಡ್ತಾರೆ. ತಿಂಡಿಗಳು ಅವ್ರು ಆಗಿನ ಕಾಲದವ್ರು ಆಗಿರೋದ್ರಿಂದ ತಿಂಡಿ ಅಷ್ಟು ಬರ್ತಾ ಇರಲಿಲ್ಲ. ಈಗ ಮಕ್ಳಿಗೋಸ್ಕರ ನೋಡಿ ಅವರೆಲ್ಲ ಏನೇನೆಲ್ಲ ತ್ಯಾಗ ಮಾಡಬೇಕಾಗಿದೆ. ಸೊ ಇವಾಗೆಲ್ಲ ಮಾಡಿಕೊಂಡು ಕಲಿತಾ ಇದ್ದಾರೆ. ನಾನು ಎಲ್ಲ ಸಲಿನೂ ಹೇಳ್ತಾ ಇರ್ತೀನಿ, ನಾನಂತೂ ನನ್ನ ಫ್ಯಾಮಿಲಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಂತ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಸಪೋರ್ಟಿವ್ ಆಗಿರ್ತಾರೆ ಎಲ್ಲದರಲ್ಲೂ ಫ್ಯಾಮಿಲೀಸು. ಇಲ್ಲಿ ನೋಡಿ ಅಮ್ಮ ಇಲ್ಲಿರ್ತಾರೆ ಅಂಥೇಳಿ ಋತ್ವಿಕ್ನ ಅಕ್ಕಂದಿರು ಇಟ್ಕೊಂಡಿದ್ದಾರೆ. ಈ ಥರ ಅದೊಂದೇ ವಿಚಾರ ಅಂತಲ್ಲ, ನನಗೆ ಏನೇ ಕಷ್ಟ ಬಂದ್ರೂ ನನಗೆ ಫಸ್ಟ್ ನೆನಪಾಗೋದು ನಮ್ಮ ಮನೆ ಫ್ಯಾಮಿಲೀಸೇ. ಸೊ ಆದಷ್ಟು ಎಲ್ಲರೂ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿ. ಮುಂದೆ ಫ್ಯಾಮಿಲಿಗೆ ಟೈಮ್ ಕೊಡ್ತೀವಿ ಅಂದ್ರೂ ಆ ಟೈಮ್ನ ನಾವು ಮತ್ತೆ ಮಾಡೋದಕ್ಕಾಗಲ್ಲ. ಇವಾಗ ಇದ್ದಾಗಲೇ ಎಲ್ಲರ ಜೊತೆ ಖುಷಿಯಾಗಿ ಇದ್ಬಿಡೋಣ. ಹೋದಾಗ ಇನ್ನೇನು ನೆನೆಸ್ಕೊಳಕ್ಕಾಗುತ್ತೆ ಅಲ್ವಾ?
ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಸಬ್ಸ್ಕ್ರೈಬ್ ಆದರೂ ನಾನು ಹೇಳ್ತಾನೆ ಇರ್ತೀನಿ. ಪ್ರತಿಯೊಬ್ಬ ಹೊಸದಾಗಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ನಮ್ಗೆ ಒಂದು ಸಬ್ಸ್ಕ್ರೈಬ್ ಆದ್ರೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಇವತ್ತೊಂದು ಸಬ್ಸ್ಕ್ರೈಬ್ ಆಯಿತು, ನಾನು ನೆಕ್ಸ್ಟ್ ಮತ್ತೆ ವ್ಲಾಗ್ ಮಾಡಬೇಕು ಅನ್ನೋ ಒಂದು ಎನರ್ಜಿ ಬೂಸ್ಟ್ ನಮ್ಮಲ್ಲೂ ಬರುತ್ತೆ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ಗೋಯಿಂಗ್ ಆನ್. ಥ್ಯಾಂಕ್ ಯು ಗೈಸ್.